Hi students, in the last class we discussed about the increasing and decreasing. In today's class we will discuss the same concept. So we'll continue the problems on increasing and decreasing. So increasing and decreasing, what is the procedure ಅಂತಂದರೆ ನಿಮಗೆ ಇನ್ನೊಂದ್ಸರಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಸೊ increasing and decreasing ಅಲ್ಲಿ ನಾವು ಡಿಫ್ರೆನ್ಷಿಯೇಷನ್ ಯೂಸ್ ಮಾಡ್ಕೊಂಡು ಯಾವ ಥರ ಮಾಡ್ತೀವಿ ಅಂತಂದರೆ, ಸೊ ಲೆಟ್ ಎಫ್ ಆಫ್ ಎಕ್ಸ್ ಮೇ ಬಿ ಎನಿ ಫಂಕ್ಷನ್. ಸೊ ಆ ಫಂಕ್ಷನ್ನ ನೀವೇನು ಮಾಡಬೇಕು, ಒಂದು ಸರಿ ಡಿಫ್ರೆನ್ಷಿಯೇಷನ್ ಮಾಡಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರ್ತದೆ. ಅಕಸ್ಮಾತ್ ಇಂಟರ್ವಲ್ ಕೊಟ್ಟಿಲ್ಲ ಅಂದರೆ ಯು ವಾಂಟ್ ಟು ಸಿಂಪ್ಲಿಫೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಅಲ್ಲಿ ಇಂಟರ್ವಲ್ಸ್ ಬರ್ತವೆ. ಸೊ ಆ ಇಂಟರ್ವಲ್ಸ್ನಲ್ಲಿ ಯಾವ್ದಾರ ಒಂದು ಪಾಯಿಂಟ್ನ ಎಫ್ ಡ್ಯಾಶ್ ಆಫ್ ಎಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಂಟರ್ವಲ್ಸಲ್ಲಿ ಬಂದಿರೋ ಪಾಯಿಂಟ್ನ ಯಾವ್ದಾರ ಒಂದು ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಬಂತು ಅಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಇಸ್ ಕ್ಲಿಯರ್? ಇದು ಪ್ರೊಸೀಜರ್, ಸರಿನಾ? ಸೊ ಯು ವಾಂಟ್ ಟು ಸಿಂಪ್ಲಿಫೈ ದ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಮಾಡಿದಾಗ ಇಂಟರ್ವಲ್ಸ್ ಬರ್ತದೆ. ಇಂಟರ್ವಲ್ಸಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಸೊ ಅಕಸ್ಮಾತ್ ಏನಾದರೂ ಇಂಟರ್ವಲ್ ಅವರೇ ಕೊಟ್ಟಿದ್ರು ಅಂದರೆ, ಸೊ ಆ ಇಂಟರ್ವಲ್ನ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. ಬೇಸಿಕ್ಲಿ ಅರ್ಥ ಆಯ್ತಾ? ಸೊ ಈ ಪ್ರಾಬ್ಲಮ್ಸ್ ನಿಮ್ಗೆ ಏನು ಮಾಡ್ತಾರೆ, 3 ಮಾರ್ಕ್ಸ್ ಕೇಳ್ತಾರೆ. ಓಕೆನಾ? ಸೊ ಇದನ್ನು ಆಲ್ರೆಡಿ ನಾವು 2 ಪ್ರಾಬ್ಲಮ್ಸ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀವಿ. ಅದೇ ಪ್ರಾಬ್ಲಮ್ಸ್ನ ನಾವು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ದಿಸ್ ಈಸ್ ದ ಸೇಮ್ ಪ್ರಾಬ್ಲಮ್ ವಾಟ್ ವಿ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್. So this is a function f of x is equal to x square plus 2x minus 5. So for this function, so you want to find the intervals. First ಏನು ಮಾಡಬೇಕು, find the intervals. ಸೊ ಆ ಇಂಟರ್ವಲ್ಸು ಎಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತೆ, ಎಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ ಅಂತ ನಾವು ನೋಡ್ತಾ ಹೋಗ್ಬೇಕು. ಬೇಸಿಕ್ಲಿ ಸೊ ನಿಮಗೆ ಲಾಸ್ಟ್ ಪ್ರಾಬ್ಲಮಲ್ಲಿ ಯಾವ ಥರ ನಾನು ಕ್ವಶನ್ ಬರ್ದಿದ್ನೋ ಅದೇ ಥರನೇ ನಿಮಗೆ ಕ್ವಶನ್ ಪೇಪರಲ್ಲಿ ಬರುತ್ತೆ. ಓಕೆನಾ? ಸೊ ಲೆಟ್ ವಿ ಡಿಫ್ರೆನ್ಷಿಯೇಟ್ ದಿಸ್ ಫಂಕ್ಷನ್. ಈ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ವಾಟ್ ಇಸ್ ದ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 2x. ಡಿಫ್ರೆನ್ಷಿಯೇಷನ್ ಆಫ್ 2x ಈಸ್ 2. ಇಸ್ ಇಟ್ ಕ್ಲಿಯರ್? ಆಯಿತಾ? ಸೊ ಆಫ್ಟರ್ ದಟ್ ಯು ವಾಂಟ್ ಟು ಸಿಂಪ್ಲಿಫೈ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದನ್ನು ಮರಿಬೇಡಿ, ಬರೀಲೇಬೇಕು. ನೀವು ಎಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಿದ್ರು ಕೂಡ ಇದನ್ನು ಬರೀಲೇಬೇಕು. So after that what you want to do, you want to simplify f dash of x is equal to 0. f dash of x equal to 0 ಅಂತ ಮಾಡಿದ್ರೆ 2x plus 2 is equal to 0 ಬರುತ್ತೆ. 2x is equal to minus 2 ಅಂತ ಆಯಿತು. what is x is minus 1. x is minus 1. now here ಇದು minus infinity, ಇದು infinity. so minus infinity and infinity ಮಧ್ಯ minus 1 ಇಲ್ಲೆಲ್ಲ ಬರುತ್ತೆ. now you want to write the interval. The intervals are minus infinity comma minus 1 and minus 1 comma infinity. Basically the intervals are minus infinity comma minus 1 and minus 1 comma infinity. ಇವಾಗ if minus infinity comma minus 1 is the interval, so minus infinity and minus 1, ಈ ಇಂಟರ್ವಲಲ್ಲಿ ಯಾವುದನ್ನ ಒಂದು ನಂಬರ್ನ ಚೂಸ್ ಮಾಡಿ, -2 ಚೂಸ್ ಮಾಡಿದೆ. ಸಬ್ಸ್ಟಿಟ್ಯೂಟ್ ಇನ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನು? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x plus 2. ಸೊ ಇವಾಗ ಎಫ್ ಡ್ಯಾಶ್ ಆಫ್ -2 ಅಂತ ಅಂದರೆ 2 ಇಂಟು -2 plus 2. 2 ಇಂಟು -2 ಈಸ್ -4. -4 plus 2 ಈಸ್ -2. -2 ಈಸ್ ಲೆಸ್ ದ್ಯಾನ್ 0. ಸೊ ದಿಸ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0. So function is strictly decreasing on minus infinity comma minus 1. ಸೊ ಈ ಥರ ಕನ್ಕ್ಲೂಷನ್ ಬರೀಬೇಕು ನೀವು. ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆನ್ minus infinity comma minus 1. ನೆಕ್ಸ್ಟ್ if minus 1 comma infinity is the interval, so in that minus 1 comma infinity choose any number. I am choosing 2. So or you can choose 0 also, that is left to you people. ಯಾವ್ದಾನ ನಂಬರ್ ಚೂಸ್ ಮಾಡಿ. ಎಫ್ ಡ್ಯಾಶ್ ಆಫ್ 2 is equal to 2 into 2 plus 2. 2 2 is 4. 4 plus 2 is 6. 6 is greater than 0. So this implies f dash of x is greater than 0.
Okay, the function is strictly increasing on minus 1 comma infinity. The function is strictly increasing on minus 1 comma infinity. So this is how we want to solve the problem. ಸೊ ಇನ್ನೊಂದು ಪಾಯಿಂಟ್ ನಿಮಗೆ ಹೇಳ್ಬೋದು ಏನಂತಂದರೆ, ಸೊ ಸರ್ ಇಂಟರ್ವಲಲ್ಲಿ -1 ಇದೆಯಲ್ಲ, ಈ -1 ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಇಲ್ಲ, ಮಾಡೋಕ್ಕೆ ಬರಲ್ಲ. ಸೊ ಯು ಕಾಂಟ್ ಸಬ್ಸ್ಟಿಟ್ಯೂಟ್ ದ ಬೌಂಡ್ರಿ ಪಾಯಿಂಟ್ಸ್. ಈ ಬೌಂಡ್ರಿ ಪಾಯಿಂಟ್ಸ್ನ ನೀವು ಯಾವುದೂ ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ. ಈ ಬೌಂಡ್ರಿ ಪಾಯಿಂಟ್ಸ್ ಬಿಟ್ಟು ನೀವು ಯಾವ ಪಾಯಿಂಟ್ ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲೂ ಕೂಡ ಅಷ್ಟೇ, -1 ಇನ್ ಇನ್ಫಿನಿಟಿ ಇದೆ. ಈ -1 ಇನ್ಫಿನಿಟಿಯಲ್ಲಿ -1 ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ. ಸರಿನಾ? ಇಸ್ ಇಟ್ ಕ್ಲಿಯರ್? ಯು ಕಾಂಟ್ ಸಬ್ಸ್ಟಿಟ್ಯೂಟ್ ದ ಬೌಂಡ್ರಿ ಪಾಯಿಂಟ್ ಬಿಟ್ಟು ಬೇರೆದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಸ್ ಇಟ್ ಕ್ಲಿಯರ್? ಇಲ್ಲಿ ನೀವು ಈ ಪ್ರಾಬ್ಲಮಲ್ಲಿ ಇಲ್ಲಿ ಕೂಡ ನೀವು ಮೂರೇ ಸ್ಟೆಪ್ ಮಾಡೋದು. ನಾವು ಡಿಫ್ರೆನ್ಷಿಯೇಷನ್ ಆಫ್ ಫಂಕ್ಷನ್ನ, ಸಿಂಪ್ಲಿಫೈಯಿಂಗ್ ಆಫ್ f'(x)ಗಳು ಇಂಟರ್ವಲ್ ಬರ್ತದೆ. ಆ ಇಂಟರ್ವಲ್ನ ತೊಗೊಂಡೋಗ್ಬಿಟ್ಟು f'(x) ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕನ್ಕ್ಲೂಡ್ ಮಾಡೋದು. ಸೊ ಈ 3 ಸ್ಟೆಪ್ನ ನೀವು ಚೆನ್ನಾಗಿ ಕಲ್ತ್ರೆ ಯು ಗೆಟ್ 3 marks. ಇಸ್ ಇಟ್ ಕ್ಲಿಯರ್? So once again I am repeating, just listen here. You want to differentiate the function. So f'(x) differentiate ಮಾಡಿದೆ. differentiation of x square is 2x. differentiation of 2x is 2. Simplify the f'(x) is equal to 0. 2x plus 2 is equal to 0. So 2x is equal to -2. If you simplify, you will get x is equal to -1. Then what is the interval is -infinity comma -1 and -1 comma infinity. So you take the interval. If -infinity comma -1 is the interval, so in that you can choose any number. I am choosing -2. If you substitute that point in the f'(x), you will get -2. So -2 is less than 0. If it is less than 0, ಏನಂತ ಬರೀತೀರಾ? Function is strictly decreasing on -infinity comma -1. If the -1 comma infinity is the interval, you can choose any number. So I am choosing 2 here. f'(2) is equal to 2 into 2. 2 2 is 4. 4 plus 2 is 6. f'(x) is greater than 0. And the function is strictly increasing on -1 comma infinity. Is it clear? So this is the procedure. So take a screenshot of this problem and copy to your notes. Okay students, let we go for the next problem. So there is no change in the next problem also, the same way we have, but only they are given in the form of 10 minus 6x minus 2x. ಸರಿ, ಸಾರಿ ಆ ಥರನ ಕೊಡಲಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಸೊ ನಾವು ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತಾ ಹೋಗೋಣ. ಸೊ ನಿಮಗೆ ಹೇಳ್ದಂಗೆ ಫಸ್ಟ್ ನೀವೇನು ಮಾಡಬೇಕು, ಇಂಟರ್ವಲ್ಸ್ನ ಫೈಂಡ್ ಔಟ್ ಮಾಡಿ. ಸೊ ಇಂಟರ್ವಲ್ಸ್ ಫೈಂಡ್ ಔಟ್ ಮಾಡಿದ್ಮೇಲೆ ಆ ಇಂಟರ್ವಲ್ಸು ಎಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ, ಎಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತೆ ಅಂತ ನೋಡ್ತಾ ಹೋಗ್ಬೇಕು. ಸೊ ಈ ಥರ ಮಾಡ್ತಾ ಹೋಗ್ಬೇಕು. ಇಸ್ ಇಟ್ ಕ್ಲಿಯರ್? ಸೊ ಅವಾಗೇನು ಮಾಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. differentiate with respect to x. So f'(x) is equal to, differentiation of 10 is 0. So now what is the differentiation of 10 is 0. Differentiation of -6x is -6. Differentiation of -2x square is -4x. Now simplify the f'(x) is equal to 0. So -6 minus 4x is equal to 0. Now -6 is equal to 4x. X is equal to -6 by 4. So 2 3 is 6, 2 2 is 4. Now we get like this, -infinity comma -3 by 2 and infinity. Okay, now the intervals are -infinity comma -3 by 2 and -3 by 2 comma infinity. So these are the intervals. Now if -infinity comma -3 by 2 is the interval, ಸರಿನಾ? ಸೊ ಅವಾಗ ಏನು ಮಾಡಿ, choose any number in between the -infinity comma -3 by 2, left to you. So I am choosing -2 or -3. So now what is f'(x)? f'(x) is equal to -6 minus 4x. So f'(-3) means -6 into -4 into -3. So e minus plus ಆಗುತ್ತೆ. 4 3 is 12. 12 minus 6 is 6. So 6 is greater than 0. This implies f'(x) is greater than 0. What is the conclusion is, the function is strictly increasing on
minus infinity comma minus 3 by 2. Now next, if minus 3 by 2 comma infinity is the interval, choose any number between the minus 3 by 2 comma infinity. I am choosing 0, so you can choose any number, so I am choosing 0. F dash of 0 is equal to minus 6 into minus 4 into 0, minus 4 into 0 0, so f dash of 0 is equal to minus 6. Minus 6 is less than 0, so this implies f dash of x is less than 0. Function is strictly decreasing on minus 3 by 2 comma infinity. Basically, so this is a problem. So take a screenshot of this problem. Very simple problem. So we are doing in the from the last 4 problem we are doing in the same method, nothing change here. So intervals ಕೊಟ್ಟಿಲ್ಲ, ಸಿಂಪ್ಲಿಫೈ ಮಾಡಿದ್ವಿ, ಇಂಟರ್ವಲ್ಸ್ ಬರ್ತದೆ. ಆ ಇಂಟರ್ವಲ್ಸಲ್ಲಿ ಒಂದು ಪಾಯಿಂಟ್ ತೊಗೊಂಡು ಎಫ್ ಡ್ಯಾಶ್ ಆಫ್ ಎಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಲೆಸ್ ದೆನ್ 0 ಬಂದರೆ ಡಿಕ್ರೀಸಿಂಗ್, ಗ್ರೇಟರ್ ದೆನ್ 0 ಬಂದರೆ ಇಂಕ್ರೀಸಿಂಗ್. ಬೇಸಿಕ್ಲಿ ಸೊ ದಿಸ್ ವಿಲ್ ಬಿ ಫಾರ್ 3 marks. 3 steps ಇರುತ್ತೆ, 3 marks ಬರುತ್ತದೆ. ಆ್ಯಂಡ್ ಇನ್ನೊಂದು ನಿಮಗೆ ಮೇಯ್ನ್ ಥಿಂಗ್ ನೀವು ನೆನ್ಪಿಟ್ಕೋಬೇಕಾದ್ರೆ ಏನಂದರೆ, ಸೊ ಡೋಂಟ್ ಟೇಕ್ ದ ಬೌಂಡ್ರಿ ಪಾಯಿಂಟ್ಸ್. ಈ ಬೌಂಡ್ರಿ ಪಾಯಿಂಟ್ಸ್ನ ನೀವು ತಗೋಬಾರ್ದು, ಓಕೆನಾ? ಸೊ ಯು ವಾಂಟ್ ಟು ಲೀವ್ ದ ಬೌಂಡ್ರಿ ಪಾಯಿಂಟ್ಸ್. ಬೌಂಡ್ರಿ ಪಾಯಿಂಟ್ಸ್ ಬಿಟ್ಟು ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬೇಕು, ಓಕೆನಾ? ಇಸ್ ಇಟ್ ಓಕೆ? ಸೊ ಶಲ್ ವಿ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸ್ಟೂಡೆಂಟ್ಸ್, ನಾವು ವಿಲ್ ಫಾರ್ ಸಾಲ್ವಿಂಗ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೋಡಿಲಿ, what is the difference between the last problem and this problem? So here in the last problem they are given the quadratic equation, they are given the cubic equation. So the procedure what we solving in the last problem, the same procedure na last problem alli ನಾವು ಯಾವ ಪ್ರೊಸೀಜರ್ ಫಾಲೋ ಮಾಡಿದ್ವಿ ಸೇಮ್ ಪ್ರೊಸೀಜರೇ ಫಾಲೋ ಮಾಡ್ತೀವಿ. ಇಲ್ಲಿ ನಥಿಂಗ್ ಚೇಂಜ್ ಇಲ್ಲ. ಫಸ್ಟಿಗೆ ನೀವೇನು ಮಾಡಬೇಕು, ಇಂಟರ್ವಲ್ಸ್ನ ಫೈಂಡ್ ಔಟ್ ಮಾಡಿರಿ. ಇಂಟರ್ವಲ್ಸ್ನ ಫೈಂಡ್ ಔಟ್ ಮಾಡಿ ಆ ಇಂಟರ್ವಲ್ಸು ಎಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತೆ, ಎಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ ಅಂತ ನೋಡಬೇಕು, ಸರಿನಾ? ಸೊ ನಿಮಗೆ ಕ್ವಶನ್ ಕೊಡೋದು ಕೂಡ ಸೇಮ್ ಹಂಗೆ ಕೊಡ್ತಾರೆ, ನಥಿಂಗ್ ಚೇಂಜ್. ಬೇಸಿಕ್ಲಿ ಫಸ್ಟ್ ಯು ವಾಂಟ್ ಟು ಫೈಂಡ್ ದ ಇಂಟರ್ವಲ್ಸ್. ಆ ಇಂಟರ್ವಲ್ಸ್ ಎಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತೆ, ಎಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ. ಸೊ ಇಂಟರ್ವಲ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಲೆಟ್ ವಿ ಡಿಫ್ರೆನ್ಷಿಯೇಟ್ ದಿಸ್ ಫಂಕ್ಷನ್. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ನಾವು ಡಿಫ್ರೆನ್ಸಿಯೇಷನ್ನು ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಬಿಟ್ಟರೆ ನಾವು ಇನ್ನೆಲ್ಲೂ ಡಿಫ್ರೆನ್ಸಿಯೇಷನ್ ಮಾಡಲ್ಲ. ನಾವು ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡ್ತಿರೋದು ಕೂಡ ಭಾಳ ಸಿಂಪಲ್ ಡಿಫ್ರೆನ್ಸಿಯೇಷನ್. ನಾವು ಇದನ್ನು ಆಲ್ರೆಡಿ ನಾವು ಫಸ್ಟ್ ಇಯರ್ ಪಿ ಯು ಸಿಯಲ್ಲಿ ಕಲ್ತಿರೋ ಅಂಥ ಡಿಫ್ರೆನ್ಸಿಯೇಷನ್ನ ಮಾಡ್ತಾ ಇರೋದು ನಾವಿಲ್ಲಿ, ಬೇಸಿಕ್ಲಿ. ಸೊ ಈ ಡಿಫ್ರೆನ್ಸಿಯೇಷನ್ನ ನಾವು ಇಲ್ಲಿ ಕಲ್ತಿರೋದಲ್ಲ, ಫಸ್ಟ್ ಇಯರ್ ಪಿ ಯು ಸಿಯಲ್ಲೇ ಕಲ್ತಿದ್ದು. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ 2x ಕ್ಯೂಬ್ ಈಸ್? ದ ಡಿಫ್ರೆನ್ಸಿಯೇಷನ್ ಆಫ್ 2x ಕ್ಯೂಬ್ ಈಸ್ 6x square minus differentiation of 3x square is 6x. Differentiation of 36x is minus 36. Differentiation of constant is 0. Is it clear? Now to find the intervals ಏನು ಮಾಡ್ತೀರಾ, simplify. f dash of x is equal to 0. f dash of x is equal to 0 ಅಂತ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? 6x square minus 6x minus 36 is equal to 0. Take a 6 as a common. 6 ಕಾಮನ್ ತಗೊಳ್ಳಿ. ಸೊ 6 ಕಾಮನ್ ತಗೊಂಡ್ರೆ x square minus 6 is equal to 0. So why we are doing ಅಂತಂತಂದರೆ, we are finding the intervals here. 6 can't be 0, ಸರಿನಾ? 6 ಏನೋ 0 ಆಯಿತು ಅಂದರೆ ಹೊಡಿತಾರೆ, ನನ್ನೊಂದು ಇನ್ನೂ ಸೇರಿಸಿ ಹೊಡಿತಾರೆ. ಸೊ x square minus x minus 6 is equal to 0. What are the factors here? x square minus 3x plus 2x minus 6 is equal to 0. These are the factors. x ಕಾಮನ್ ತೆಗೀರಿ. x ಕಾಮನ್ ತೆಗೆದ್ರೆ ಏನಾಗ್ತದೆ? x minus 3. ಇಲ್ಲಿ 2 ಕಾಮನ್ ತೆಗೆದ್ರೆ x minus 3. Now x plus 2 into x minus 3 is equal to 0. ಅಂದರೆ x plus 2 is equal to 0 or x minus 3 is equal to 0 means x is equal to minus 2 or x is equal to 3. Is it clear? Now ಈಗ ನಮಗೆ ಮೈನಸ್ ಇನ್ಫಿನಿಟಿ ಆ್ಯಂಡ್ ಇನ್ಫಿನಿಟಿ, ನಮಗೆ ಲಾಸ್ಟ್ ಪ್ರಾಬ್ಲಮಲ್ಲಿ ಏನಾಗ್ತಿತ್ತು ಅಂದರೆ ಬರೀ ಒಂದೇ ಒಂದು ಪಾಯಿಂಟ್ ಬರೋದಿಲ್ಲಿ. ಇಸ್ ಇಟ್ ಕ್ಲಿಯರ್? ಸೊ ಒಂದು ಪಾಯಿಂಟ್ ಬರ್ತಿತ್ತು, ಒಂದು ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ. ಇಲ್ಲಿ ವಿ ಹ್ಯಾವ್ ಎ 2 ಪಾಯಿಂಟ್ಸ್.
ಇಸ್ ಕ್ಲಿಯರ್. ಸೊ ನಾವೇನು ಮಾಡ್ತಿದ್ವಿ, ಡಿಫ್ರೆನ್ಷಿಯೇಷನ್ ಮಾಡ್ತಿದ್ವಿ. ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ಒಂದು ಪಾಯಿಂಟ್ ಬರ್ತಿತ್ತು, ಆ ಒಂದು ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ. ಇಲ್ಲಿ ವಿ ಹ್ಯಾವ್ ಎ 2 ಪಾಯಿಂಟ್ಸ್. ಆಫ್ಟರ್ ದ ಸಿಂಪ್ಲಿಫಿಕೇಶನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಯು ಗೆಟ್ ಎ 2 ಪಾಯಿಂಟ್ಸ್. ಸೊ ಈ ಥರ 2 ಪಾಯಿಂಟ್ಸ್ ಬಂದಾಗ ನಾವೇನು ಮಾಡಬೇಕು ಅಂದರೆ, ಯು ವಾಂಟ್ ಟು ಫಸ್ಟ್ ರೈಟ್ ದ ಲೀಸ್ಟ್ ನಂಬರ್. ಇಲ್ಲಿ -2 3 ಲೀಸ್ಟ್ ನಂಬರ್ ಯಾವುದು? -2. ರೈಟ್ ದ -2. ಸೊ -2 ಆದಮೇಲೆ ಯಾವ್ದು ಬರ್ತದೆ? ನೆಕ್ಸ್ಟು 3 ಬರುತ್ತೆ. ಎಕ್ಸಾಕ್ಟ್ಲಿ. ಸೊ ಇವಾಗ ಬರೀಬೇಕು, ದ ಇಂಟರ್ವಲ್ಸ್ ಆರ್ ಯು ವಾಂಟ್ ಟು ಸ್ಟಾರ್ಟ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಲೆಫ್ಟ್ ಟು ರೈಟಿಂದ ಬರಿತಾ ಹೋಗ್ರಿ. -∞, -2, ಅದಾದಮೇಲೆ -2, 3, ಮತ್ತು ಅದಾದಮೇಲೆ 3, ∞. ಎಕ್ಸಾಕ್ಟ್ಲಿ. ನೋಡಿ, ಯು ವಾಂಟ್ ಟು ಸ್ಟಾರ್ಟ್ ಫ್ರಮ್ ಲೆಫ್ಟ್ ಟು ರೈಟ್. ಲೆಫ್ಟ್ ಟು ರೈಟಿಂದ ಇಂಟರ್ವಲ್ಸ್ ಬರೀಬೇಕು. -∞, -2, -2, 3, 3, ∞. ಇವಾಗ ನೆಕ್ಸ್ಟ್, ಇಫ್ -∞, -2 ಇಸ್ ದ ಇಂಟರ್ವಲ್. -∞, -2 ಆದರೆ ಇಂಟರ್ವಲ್ ಆದರೆ, ಸರಿನಾ? ಯಾವುದನ್ನ ನಂಬರ್ ಚೂಸ್ ಮಾಡಿ. -∞, -2 ಮಧ್ಯ ಐ ಆಮ್ ಚೂಸಿಂಗ್ -3. ಸಬ್ಸ್ಟಿಟ್ಯೂಟ್ ದ -3 ಇಂದ ಎಫ್ ಡ್ಯಾಶ್ ಆಫ್ ಎಕ್ಸ್. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x² - 6x - 36. ಸೊ ಎಫ್ ಡ್ಯಾಶ್ ಆಫ್ -3 ಅಂತ ಆದರೆ 6 × -3² -6 × -3 -36. What is -3² is 9. 9 6 ja 54. E minus E minus seri plus 6 3 ja 18 minus 36. So now 54 plus 36 ಅಂತಂದರೆ, so 54 plus 36 is 90 minus, sorry, 54 plus 18. So 54 plus 18 is 72. 72 minus 36 is 36. So here 36 is greater than 0, means f dash of x is greater than 0. So ಏನಂತ ಬರೀತೀರಾ? The function is strictly increasing. The function is strictly increasing on -∞, -2. Is it clear? Now let me take this point -2, 3. Now if -2, 3 is the interval, the -2, 3 is the interval, you can choose any number. In between the -2 and 3 I am choosing 0. So, what is the f dash of x is? F dash of x is equal to 6x² - 6x - 36. Here f dash of 0 ಅಂತ ಅಂದರೆ 6 × 0² -6 × 0 -36. So f dash of 0 is what? -36. Means f dash of x is less than 0. So ಏನಂತ ಬರೀತೀರಾ? The function is strictly decreasing on -2, 3. The function is strictly decreasing on -2, 3. Let me take the another point. If 3, ∞ is the interval, so 3, ∞. In between 3, ∞, choose any number. I am choosing 4. So now f dash of 4 is equal to 6 × 4² -6 × 4 -36. 4² is 16. 16 6 ja 96 -16 4 ja 24 -36. Is it clear? Now f dash of 4 is equal to 36. 36 is greater than 0, means f dash of x is greater than 0. The function is strictly increasing on 3, ∞. Is it clear? So this is of the solving the problem. Is it clear? Is it okay? So once again I am repeating of solving this problem. ಸೊ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಸೊ ಇವಾಗ ಈ ಪ್ರಾಬ್ಲಮಲ್ಲಿ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಕೊಟ್ಟಿರೋ ಫಂಕ್ಷನ್ ಕ್ಯೂಬಿಕ್ ಫಂಕ್ಷನ್ ಆಗಿದೆ. ಸೊ ಇಫ್ ಯು ಡಿಫ್ರೆನ್ಷಿಯೇಟ್ ದಿಸ್ ಫಂಕ್ಷನ್ ಯು ಗೆಟ್ ಲೈಕ್ ದಿಸ್, f dash of x is equal to 6x² - 6x - 36. ಸೊ ನಾವು ಟು ಫೈಂಡ್ ದ ಇಂಟರ್ವಲ್ಸ್ ನಾವೇನು ಮಾಡ್ತೀವಿ? ಸಿಂಪ್ಲಿಫೈಯಿಂಗ್ ದಿಸ್ ಈಕ್ವೇಷನ್. ಈ ಈಕ್ವೇಷನ್ನ ಸಿಂಪ್ಲಿಫೈ ಮಾಡ್ತೀವಿ. ಆನ್ ಸಿಂಪ್ಲಿಫಿಕೇಷನ್ ಯು ವಿಲ್ ಗೆಟ್
ಎಕ್ಸ್ ಇಸ್ ಈಕ್ವಲ್ ಟು -2, ಎಕ್ಸ್ ಈಕ್ವಲ್ ಟು 3. ನಮಗೆ ಲಾಸ್ಟ್ ಪ್ರಾಬ್ಲಮ್ವರೆಗೂ ಏನಾಗ್ತಿತ್ತು, ಇಲ್ಲಿ ಅಟ್ ದಿಸ್ ಪಾಯಿಂಟ್ ನಮಗೆ ಬರೀ ಒಂದೇ ಪಾಯಿಂಟ್ ಬರ್ತಾಯಿತ್ತು. ಬಟ್ ಈ ಪ್ರಾಬ್ಲಮಲ್ಲಿ ಏನಾಗಿದೆ, 2 ಪಾಯಿಂಟ್ ಬಂದಿದೆ. ಸೊ 2 ಪಾಯಿಂಟ್ ಬಂದಿರೋದ್ರಿಂದಕ್ಕೋಸ್ಕರ ಇಂಟರ್ವಲ್ಸ್ ಹೆಂಗೆ ಬರಿತೀವಿ ಅಂತಂದರೆ, ಮೈನಸ್ ಆ್ಯಂಡ್ ಇನ್ಫಿನಿಟಿ ಮಧ್ಯ ವಿಚ್ ಈಸ್ ದ ಲೀಸ್ಟ್ ನಂಬರ್ ಇಯರ್ -2, ಫಸ್ಟ್ -2 ಬರೀಬೇಕು, ಆಮೇಲೆ 3 ಬರೀಬೇಕು. ಸೊ ದ ಇಂಟರ್ವಲ್ಸ್ ಆರ್, ಯು ವಾಂಟ್ ಟು ಸ್ಟಾರ್ಟ್ ಫ್ರಮ್ ಲೆಫ್ಟ್ ಟು ರೈಟ್, -∞, -2, -2, 3 and infinity. If the -∞, -2 is the interval, choose any number in between this. I am choosing -3. f dash of -3 ಅಂದರೆ 6 × -3 square -6 × -3 -36. -3 square ಅಂದರೆ 9, 9 6 54. e - e - 3 6 3 18. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, 36. 36 is greater than 0 ಅಂದರೆ f dash of x is greater than 0. The function is strictly increasing on -∞, -2. Next, if -2, 3 is the interval, so if the in between the interval choose any number, so 0 is the number. If you substitute in this, f dash of 0 is equal to 6 × 0 square -6 × 0 -36, you will get -36. -36 ಅಂದರೆ f dash of x is less than 0. The function is strictly decreasing on -2, 3. So if 3, infinity is the interval, choose any number in between this. I am choosing 4. So 4 and I substitute ಮಾಡಿದ್ರೆ you get 36. So f dash of x is greater than 0, then the function is strictly increasing on 3, infinity. Is it clear? So this is the procedure what we follow in the increasing and decreasing. So for this particular problem we will get 3 intervals. Is it clear? So for this particular problem we will get 3 intervals. So these 2 intervals are increasing, this function is strictly decreasing. Is it clear? So take a screenshot of this problem and copy to your notes. So the problem is very easy but the procedure is lengthy, that's all. So okay, so we'll go for the next question. So hi students, we'll continue the problem, the same type of problem we are solving. ಸೊ ಇದೇ ಥರ ಪ್ರಾಬ್ಲಮ್ಸು ನಿಮಗೆ ತುಂಬ ಟೆಕ್ಸ್ಟ್ ಬುಕ್ಕಲ್ಲಿದೆ, ಸರಿನಾ? ಸೊ ಆ ಪ್ರಾಬ್ಲಮ್ಸು ಕೂಡ ನೀವು ಸಾಲ್ವ್ ಮಾಡಿಕೊಡ್ರಿ. ಸೊ ನಾವು ಎಷ್ಟೇ ಪ್ರಾಬ್ಲಮ್ ಮಾಡಿದ್ರು ಕೂಡ ಪ್ರೊಸೀಜರ್ ಏನೂ ಚೇಂಜ್ ಆಗೋಲ್ಲ, ದ ಸೇಮ್ ಪ್ರೊಸೀಜರ್ ವಿ ಆರ್ ಫಾಲೋಯಿಂಗ್. ಇಲ್ಲಿ ನೀವೇನು ಮಾಡಬೇಕು, ಫಸ್ಟಿಗೆ ಯು ವಾಂಟ್ ಟು ಫೈಂಡ್ ದ ಇಂಟರ್ವಲ್ಸ್. ಸೊ ಆ ಇಂಟರ್ವಲ್ಸ್ನ ನೀವು ಯಾವ ಇಂಟರ್ವಲ್ಸು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ, ಯಾವ ಇಂಟರ್ವಲ್ಸು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ದಿಸ್ ಈಸ್ ಅ ಪ್ರಾಬ್ಲಮ್ ವಾಟ್ ಯು ವಾಂಟ್ ಟು ಡೂ. ಇಂಟರ್ವಲ್ಸ್ ಫೈಂಡ್ ಔಟ್ ಮಾಡಬೇಕು, ಯಾವ್ದು ಇನ್ಕ್ರೀಸಿಂಗ್ ಆಗುತ್ತೆ ಯಾವ್ದು ಡಿಕ್ರೀಸ್ ಆಗುತ್ತೆ ನೋಡಬೇಕು. ಇಂಟರ್ವಲ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ನೀವೇನು ಮಾಡಬೇಕು, ಯು ವಾಂಟ್ ಟು ಡಿಫ್ರೆನ್ಷಿಯೇಟ್ ದಿಸ್ ಫಂಕ್ಷನ್. ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಏನು ಮಾಡಬೇಕು, ಸಿಂಪ್ಲಿಫೈಯಿಂಗ್ ದ f dash of x equal to 0. ಸೊ ಲಾಸ್ಟ್ ಪ್ರಾಬ್ಲಮ್ ಕೊಟ್ಟಂಗೆ ಈ ಪ್ರಾಬ್ಲಮ್ಮು ಕೂಡ ನಿಮ್ಗೆ ಏನು ಕೊಟ್ಟಿದ್ದಾರೆ, ಕ್ಯೂಬಿಕ್ ಫಂಕ್ಷನ್ ಕೊಟ್ಟಿದ್ದಾರೆ, ಸರಿನಾ? ಈ ಪ್ರಾಬ್ಲಮ್ಮು ಕೂಡ ನಿಮ್ಗೆ ಏನು ಕೊಟ್ಟಿದ್ದಾರೆ, ಕ್ಯೂಬಿಕ್ ಫಂಕ್ಷನ್ ಕೊಟ್ಟಿದ್ದಾರೆ. ಲೆಟ್ ವಿ ಡಿಫ್ರೆನ್ಷಿಯೇಟ್ ದಿಸ್ ಫಂಕ್ಷನ್. f dash of x is equal to the differentiation of 4x cube ಅಂತಂದರೆ 12x square minus differentiation of 6x square ಅಂದರೆ 12x, the differentiation of 72x ಅಂದರೆ -72, the differentiation of constant is 0. Is it clear? So now intervals find out ಮಾಡಬೇಕು ಅಂದರೆ you want to simplify f dash of x is equal to 0. ಸೊ ಅಂದರೆ 12x square minus 12x minus 72 is equal to 0. Take 12 as a common. 12 ಕಾಮನ್ ತೊಗೊಂಡ್ರೆ x square minus x minus 6 is equal to 0. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ನಮಗೆ 12 ಅಂತ ಬರುತ್ತೆ. 12 ಕಾಂಟ್ ಬಿ 0. ಇಸ್ ಇಟ್ ಕ್ಲಿಯರ್? ಸೊ ಕ್ಲಿಯರ್ಲಿ 12 ಕಾಂಟ್ ಬಿ 0 ಅಂದರೆ x square minus x minus 6 is equal to 0. x square minus x minus 6 is equal to 0 ಅಂದರೆ ಯು ವಾಂಟ್ ಟು ಫೈಂಡ್ ದ ಫ್ಯಾಕ್ಟರ್ಸ್. ಇದಕ್ಕೆ ಫ್ಯಾಕ್ಟರ್ಸ್ ಏನು ಬರ್ತದೆ, x square minus 3x plus 2x minus 6 is equal to 0. So minus 3 minus 2 are the factors. I am taking x as a common. x ಕಾಮನ್ ತಗೊತೀನಿ. x ಕಾಮನ್ ತಗೊಂಡ್ರೆ x minus 3 ಬಂತು. ಇಲ್ಲಿ 2 ಕಾಮನ್ ತಗೊತೀನಿ, ಅವಾಗ ಏನು ಬರುತ್ತೆ, x minus 3 is equal to 0. Now so either x minus 3 into x plus 2 is equal to 0 means x minus 3 is equal to 0 or x plus 2 is equal to 0 means x is 3 or x is equal to minus 2. So ಇವಾಗ so I am writing the interval minus infinity and infinity. So here minus 2 and 3. ಸೊ ಯಾವ ಥರ ಬರ್ತೀವಿ ಅಂತ ಗೊತ್ತಾಯ್ತಲ್ಲ, ನಮಗೆ ಇಲ್ಲಿ ನಂಬರ್ಸ್ ಬಂದಿದೆ, -2 and 3 ಅಂತ ಬಂದಿದೆ. ಸೊ ಇವಾಗ ಇಂಟರ್ವಲ್ ಬರೀಬೇಕು ಅಂತಂದರೆ ಮೈನಸ್ ಇಂದ ಇನ್ಫಿನಿಟಿ ಅಂತ ಹಾಕೊಂಡ್ವಿ. ಇಲ್ಲಿ ವಿಚ್ ಈಸ್ ದ ಲೀಸ್ಟ್ ನಂಬರ್ ಈಸ್ -2. ಸೊ ಯು ವಾಂಟ್ ಟು ರೈಟ್ ದ -2 ಫಸ್ಟ್. ಅದಾದಮೇಲೆ ವಿಚ್ ಈಸ್ ದ ನೆಕ್ಸ್ಟ್ ನಂಬರ್ ಈಸ್ 3.
ಸೊ ಮೈನಸ್ ಇನ್ಫಿನಿಟಿ, -2, 3 ಇನ್ಫಿನಿಟಿ ಅಂತ ಈ ಥರ ಬರ್ಕೋಬೇಕು. ಸೊ ಆಫ್ಟರ್ ದಟ್ ವಾಟ್ ಯು ವಾಂಟ್ ಟು ಡೂ, ಯು ವಾಂಟ್ ಟು ರೈಟ್ ದ ಇಂಟರ್ವಲ್. ಸೊ ಯಾವ ಥರ ದ ಇಂಟರ್ವಲ್ಸ್ ಆರ್ -infinity, -2, -2, 3, 3, infinity. Is it clear? So -infinity, -2, -2, 3, 3, infinity. So let me take the first interval. If -infinity, -2 is the interval, so in the -infinity, -2 ಅಲ್ಲಿ ಅದನ್ನು ಒಂದು ಪಾಯಿಂಟ್ ಚೂಸ್ ಮಾಡಿರಿ. ಐ ಆಮ್ ಚೂಸಿಂಗ್ -3. f dash of -3 means f dash of x ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 12 into -3 square -12 into -3 -72. So -3 square ಅಂದರೆ 9, 12 9 ja 108 plus 12 3 ja 36 -72. So if you simplify you will get 144. 144 minus 72 ಅಂದರೆ 72 ಬರುತ್ತೆ. 72 is greater than 0. f dash of x is greater than 0. So ಏನಂತ ಬರೀತಾರೆ ಕನ್ಕ್ಲೂಷನ್, ದ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ -infinity, -2. The function is strictly increasing on -infinity, -2. Now next, if -2, 3 is the interval, if the -2, 3 is the interval, so in between the -2 and 3 substitute any number. I am substituting 2. I am substituting 2. So I am substituting the 2 here. F dash of 2 is equal to, so what is f dash of 2 andre 12 into 2 square minus 12 into 2 minus 72 means 2 square is 4. So 12 4 ja 48 minus 12 2 ja 24 minus 72. So here if you simplify -24 minus 72 and you will get again so you will get -48. -48 is less than 0 means this implies f dash of x is less than 0. The function is strictly decreasing. The function is strictly decreasing on -2, 3. The function is strictly decreasing on -2, 3. Next, if 3, infinity is the interval, so in between the 3 and infinity you can choose any number. I am choosing 4. So 4 is a number andre f dash of 4 is equal to 12 into 4 square minus 12 into 4 minus 72. 4 square is 16. 16 12 ja 192 minus 48 minus 72. So if you simplify this, so you will get 72. So again 72 is greater than 0. So f dash of x is greater than 0. The function is strictly increasing on 3, infinity. Is it clear? So this is how we want to solve the problem. So here you want to write the conclusion, the function is strictly increasing on 3, infinity. Is it clear? So this is how we are solving the problem. Here we are solving so many number of problems. So ನಾವು ನಮ್ಮ ಪ್ರಾಬ್ಲಮ್ಸ್ ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ಬೋದು, ಸರಿನಾ? ಬಟ್ ಪ್ರಾಬ್ಲಮ್ಸ್ ಎಷ್ಟೇ ಸಾಲ್ವ್ ಮಾಡ್ತಾ ಹೋದರೂ ಕೂಡ ಮೆಥಡ್ ಮಾತ್ರ ಚೇಂಜ್ ಆಗೋಲ್ಲ. ಸೇಮ್ ಪ್ರೊಸೀಜರ್ ವಿ ಆರ್ ಫಾಲೋಯಿಂಗ್. ಸೊ ಇಲ್ಲಿ ನಾವು ಬರೆಯೋ ಸ್ಟೆಪ್ಸು ಜಾಸ್ತಿ ಇದೆ ಹೊರತು ಪ್ರಾಬ್ಲಮ್ ಮಾತ್ರ ತುಂಬ ಈಸಿ ಇದೆ. ಇಸ್ ಇಟ್ ಕ್ಲಿಯರ್? ಸೊ ಐ ಹೋಪ್ ಯು ಪೀಪಲ್ ಆರ್ ಎಂಜಾಯಿಂಗ್ ದ ಕ್ಲಾಸ್. ಸೊ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಭಾಳ ಸಿಂಪಲ್ ಆ್ಯಕ್ಚುಲಿ, ಡಿಫ್ರೆನ್ಸಿಯೇಷನು ಕೂಡ ಅಷ್ಟೊಂದು ಕಷ್ಟ ಇಲ್ಲ. ಸೊ ತುಂಬ ಸಿಂಪಲ್ ಡಿಫ್ರೆನ್ಸಿಯೇಷನ್ ಇದೆ, ಸರಿನಾ? ಸೊ ಈ ಕ್ಲಾಸು ಲಾಸ್ಟ್ ಕ್ಲಾಸ್ ಏನು ಮಾಡಿದ್ದೀನೋ ಚೆನ್ನಾಗಿ ರಿವಿಷನ್ ಮಾಡಿರಿ. ಸೊ ಯು ವಿಲ್ ಗೆಟ್ 3 ಮಾರ್ಕ್ಸ್ ಕ್ವಶನ್, ಮೇ ಬಿ ಮೇ ನಾಟ್ ಬಿ, ಸರಿನಾ? ಇದೇ ಥರನೇ ಇನ್ನೊಂದು ಕಾನ್ಸೆಪ್ಟ್ ಇದೆ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ, ಅದರಲ್ಲಿಂದನೂ ಕೂಡ ಬರ್ಬೋದು, ಸರಿನಾ? ಎರಡೂ ಕಾನ್ಸೆಪ್ಟು ಥರ ಇರಬೇಕು, ಸರಿನಾ? ಈ ಪ್ರಾಬ್ಲಮ್ಸ್ ನಾವೇನು ಮಾಡ್ತಾ ಇದ್ದೀವಲ್ಲ ಇವನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಸೊ ಇಲ್ಲಿವರೆಗೂ ನಾವೇನು ಪ್ರಾಬ್ಲಮ್ಸ್ ಮಾಡಿದ್ದೀವೋ ಅವೆಲ್ಲ ಇಂಪಾರ್ಟೆಂಟ್ ಪ್ರಾಬ್ಲಮ್ಸು. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಾಟ್ ವಿ ಆರ್ ಡೂಯಿಂಗ್, ಸೊ ಇಟ್ ಈಸ್ ಅನ್ ಇಂಪಾರ್ಟೆಂಟ್, ಬಟ್ ಯಾವಾಗೂ ಎಕ್ಸಾಮಿಗೆ ಕೇಳಿಲ್ಲ, ಮೇ ಬಿ ಕೇಳ್ಬೋದು, ಸರಿನಾ? ಇಸ್ ಇಟ್ ಕ್ಲಿಯರ್? So in the next class we will meet with some more problems. So until then,
ಸೊ ಟೇಕ್ ಕೇರ್, ಬಾಯ್ ಬಾಯ್.